ಅಮ್ಮ ನನ್ನ ನೋಡಿ ಒಂದು ಸ್ವಲ್ಪ ನೋಡಲ್ಲ. ಥ್ಯಾಂಕ್ಸ್, ವೆಲ್ಕಮ್. I'm going to miss her also because whenever I have been low and Yeah. Come on. It was such a beautiful journey from wife to a mother, and now I'm a grandmother also. She's a of grandmother 4 of 4. ಸ್ಟಾರ್ಟ್ ಆಗೋಗಿದೆ, ಮಗು ಬಂದ್ಬಿಡುತ್ತೆ, ನಡಿ ನಡಿ ಅಂದ್ಬಿಟ್ಟು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ರು. ಅಲ್ಲಿ ನೋಡಿದ್ರೆ ಅವರು ಫುಲ್ ಡೇ ನನಗೆ ಮುಕ್ಕು ಮುಕ್ಕು ಅಂತಾರೆ. ಏನು ಮುಕ್ಕೋದು? you were actually, whenever I used to ask, she said, no, we are just friends. ಎಲ್ಲ ತಾಯಂದಿರಿಗೆ ನಾವು ಕೊಡುವಂಥ ಒಂದು ಚಿಕ್ಕ ಕೃತಜ್ಞತೆ. ಸೊ ಇವತ್ತು ಮತ್ತೆ ನೀನು ಮತ್ತು ನಿನ್ನ ಸೊಸೆ ಒಂದು ಹೊಸ ಎಪಿಸೋಡ್ ಮಾಡ್ತಿದ್ದೀರಾ ಅವಳ ಯೂಟ್ಯೂಬ್ ಚಾನಲ್ಗೆ. ರಾಗಿನಿ, ನಿಂಗೂ ಬೆಸ್ಟ್ ಆಫ್ ಲಕ್. ಯೂಟ್ಯೂಬ್ ಚಾನಲ್ದು ಸಾಕಷ್ಟು ವ್ಯೂಸ್ನ ಗಳಿಸ್ಲಿ. ನೀವಿಬ್ರು ಏನು ತರಲೆ ಮಾಡಿದ್ದೀರಾ ಗೊತ್ತಿಲ್ಲ, ಅಮ್ಮನೂ ಸಾಕಷ್ಟು ತರಲೆ ಮಾಡಿರ್ತಾರೆ, ನೀನು ಮಾಡಿರ್ತೀಯ. ಬಟ್ ಒಳ್ಳೆಯದಾಗಲಿ. ಈ ವಿಡಿಯೋಯಿಂದ ಎಲ್ಲ ಸೊಸೆಯಂದರು ತಾಯಂದರು ಇದನ್ನು ನೋಡಿ ಖುಷಿಯಾಗಿ ಅವರು ಹೀಗೆ ಇರಲಿ, ನೀವಿಬ್ಬರ ಥರ. ಒನ್ಸ್ ಮೋರ್ ಅಮ್ಮ, ಹ್ಯಾಪಿ ಮದರ್ಸ್ ಡೇ. Hi everyone and welcome back to a very special episode of our YouTube channel Ragini Prajwal, and today it's dedicated to the most loving, most caring people of our lives. It's the Mother's Day special. Today it is dedicated to anyone. ಅಜ್ಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಗೋಯಿಂಗ್ ಟು ಬಿ ಮದರ್ ಆಗಿರ್ಬೋದು, or anyone just as a mother figure, because they give us so much, they always sacrifice so much, they care so much, and most of our lives, the way we have been built up is because of the mothers, and we don't do enough to thank them. And I think this is my small way of thanking them with this beautiful episode today. And this is the first time I'm very excited, yakandre the first time ನಾನು ನಮ್ಮ ಅಮ್ಮ ಒಟ್ಟಿಗೆ ಒಂದು ಫ್ರೇಮಲ್ಲಿ ಇದ್ದೀವಿ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಟು ಯು ಮಿಸಸ್ ಚಂದ್ರಾ ದೇವರಾಜ್. ಹೆಲೋ ಮಮ್ಮಿ, ಹೇಗಿದ್ದೀರಾ? ಸೂಪರ್. ಈ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಅತ್ತೆ ಅಂತ ಕರಿಬೇಕಾ, ಅಮ್ಮ ಅಂತ ಕರಿಬೇಕಾ? ಅಮ್ಮ ಅಂತಾನೆ ಕರಿಬೇಕು. ಮದರ್ಸ್ ಡೇ ಅಲ್ವಾ, ಅದಕ್ಕೆ ಅಮ್ಮ ಅಂತಾನೆ ಕರಿಬೇಕು. ಸರಿ, ಸಿ ದಟ್ ಇಸ್ ಪಾಯಿಂಟ್ 1, ದಟ್ ಐ ನೆವರ್ ಕಾಲ್ ಮೈ ಅತ್ತೆ, ಐ ಆಲ್ವೇಸ್ ಕಾಲ್ ಹರ್ ಅಮ್ಮ. ನಾನು ಹ್ಯಾಪಿ ಮದರ್ ಅಂತ ಹೇಳಕ್ಕೆ ಮಾತೇ ಇಲ್ಲಮ್ಮ, ಅದಕ್ಕೆ ಮಾತೇ ಇಲ್ಲ. ಯಾಕಂದರೆ ಜನಗಳಿಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಅದು ನಿನಗಂತೂ ಇನ್ನೂ ಗೊತ್ತು ಹೇಗೆ ಅಮ್ಮ ಅಂದ್ಬಿಟ್ಟು ಅಂತ ಹೇಳಿ. ನನ್ನ ಮಕ್ಕಳು ಎಲ್ಲ ಸೂಪರ್, ಹೇಳೋಕ್ಕಾಗಲ್ಲ, ಹಂಗಾಗ್ಬಿಟ್ಟು ಹ್ಯಾಪಿ ಮದರ್ ನಾನು. So now introducing you to the second most important lady in my life. And when I say second, I'm saying all three are important, but ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಾಯಿತು. This lady has built the foundation for me. ನಾನು ಇವತ್ತು ಡಾನ್ಸರ್ ಆಗಿದ್ದರೆ, ಮಾಡೆಲ್ ಆಗಿದ್ದರೆ, ಆ್ಯಕ್ಟಿಂಗ್ ಬರುತ್ತೆ ಅಂದರೆ, ಅಡುಗೆ ಬರ್ತಾ ಇದೆ ಅಂದರೆ, ಇಟ್ಸ್ ಆಲ್ ಬಿಕಾಸ್ ನನ್ನ ಫೌಂಡೇಶನ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ so well. And for that I give the credit to my mommy, and introducing Mrs. Rama Tandon. Mummy, what has been your best experience as a mummy? ಇವಾಗ ಫಸ್ಟ್ ನಾನು ಹೊಟ್ಟೆನಲ್ಲಿದ್ದೆ ತಾನೆ, ಸೊ ಆ ಹೊಟ್ಟೆನಲ್ಲಿರುವಾಗ ಒಂದು ಎಕ್ಸ್ಪೀರಿಯನ್ಸ್ ದಟ್ you will always remember. See, I was a great fan of Madhuri Dixit. So every time I used to listen to that song, I could see you kicking me. So that's how I came to know that you're going to become the second Madhuri Dixit of our family. How nice. And now I want to introduce you to someone who is such an inspiration to me. ನನಗೆ ನನ್ನ ಲೈಫಲ್ಲಿ ನಾನು ಏನೇನು ಕೆಲಸ ಮಾಡ್ತೀನೋ ಅದಕ್ಕೆ ಒಂದು ರೀಸನ್ ಇರಬೇಕು, ಇಲ್ಲಾಂದರೆ ಅದು ಅವ್ರು ಹೆಂಗೆ ಮಾಡಿರ್ತಾರೆ, ನಾನು ಅದೇ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅದು ಅವ್ರಿಂದ ನಾನು ಕಲ್ತಿದ್ದೀನಿ. ಆ್ಯಂಡ್ ಆಲ್ ದಿಸ್ ಈಸ್ ಬಿಕಾಸ್ ಆಫ್ ಮೈ ಆಂಟ್. ಐ ಕಾಲ್ ಹರ್ ಅತ್ತೆ, ಆ್ಯಂಡ್ ಲೆಟ್ ಮಿ ಇಂಟ್ರೊಡ್ಯೂಸ್ ಹರ್. Welcome, Nalini Atte. So glad to be with you here. So Atte is my father's sister. This is Mrs. Nalini Prakash. And ಪ್ರತಿ ಸಲ ಒಂದು ಅಮ್ಮ ಅಂತ ಒಂದು ಆ ಪದ ನಾವು ಯೂಸ್ ಮಾಡುವಾಗ the first thing comes is multitasking. ನಾವು ಹೆಂಗೆ ಎಲ್ಲ ಲೈಫಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತ. And for that she is such an inspiration to me. So she's a grandmother of 4. So we don't even want to call her Pati or Ajji, because even her own grandchildren almost call her by the name, because ಅವ್ರನ್ನ ನೋಡಿದ್ರೆ ಅಜ್ಜಿ ತರ ಕಾಣಿಸ್ತಾರ. Like it's unbelievable. Right? From a mother to being a grandmother, how has that transition been? Oh, that was wonderful. Because
when I was a mother, there was so many, like, I was anxious about so many things. If they don't eat one day, I used to be so anxious. And anything happens, even a cold, I used to, those days we didn't have cell. I used to go to the STD booth, call my mother or mother-in-law and say that he has not had chiku today, he has got cold, what do I do? I used to panic. But now for my grandchildren, it's in a different level. I know, but at the same time, these days the doctors, they say don't do that, don't do this. So, but it was a beautiful transition. And it is, you didn't have Google at that time. We didn't have Google. ಕಾಲದಲ್ಲಿ we had to keep calling My mother and my mother-in-law. ಫಸ್ಟ್ ಟೈಮ್ ಪ್ರಜ್ಜು ಕಿಕ್ ಮಾಡಿರುವಾಗ ಆರ್ ಅದು ಆ ಫೀಲಿಂಗ್ಸು ಅದು ಹಿಂಗೆ ನನಗೆ ಆ ಥರ ಕಿಕ್ಕಿಂಗ್ ಇಲ್ಲ. ಆಮೇಲೆ ಒಂದಲ್ಲ, ನಾನು ಏನಾದ್ರು ಒಂದ್ಸಲಿ ಅಪ್ಪ ಇದ್ದಾಗ ಅಂತಾರೆ ಅಪ್ಪಂಗೆ ಹೇಳ್ತಾ ಇದ್ದೆ, ಅಯ್ಯೋ ಹೊಟ್ಟೆ ಮೇಲೆ ಹಿಂಗೆ ಇಟ್ಬಿಟ್ಟು ನೋಡಿ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಹಾಗೆ ನಾನು ನ್ಯಾಚುರಲಾಗಿ ಕೇಳ್ತಾ ಇದ್ದೆ ಅಪ್ಪಂಗೆ, ನೋಡಿ ಈ ಮಗು ಸೌಂಡ್ ಮಾಡುತ್ತಾ, ಆ ಮಗು ಏನಾದ್ರು ಮಾತಾಡುತ್ತಾ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅಂದ್ರೆ ತುಂಬ ಖುಷಿ ಆಯಿತು, ಬಟ್ ಹ್ಯಾಪಿ ಆಗಿದ್ದೆಮ್ಮ. ಅಪ್ಪ ಆಕ್ಚುಲಿ ನಿಮ್ಮ ಹೋಲ್ ಮದರ್ಹುಡ್ ಜರ್ನಿಯಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅಪ್ಪ ವಾಸ್ ವೆರಿ ಬ್ಯುಸಿ ಅಲ್ಲ. ಅವ್ರಿಗೆ ಪ್ರತಿ ದಿವಸ ಶೂಟಿಂಗ್ ಇತ್ತು, ಹಿ ಯೂಸ್ ಟು ಟ್ರಾವೆಲ್ ಸೋ ಮಚ್. ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಟು ರೇಸ್ ದ ಚಿಲ್ಡ್ರನ್ ಆಸ್ ಟು ಗೋ ಅರೌಂಡ್? ಯಾಕಂದರೆ ಸೆಲೆಬ್ರಿಟಿ ವೈಫ್ಸ್ ಆಗಿ ಯೂಶ್ವಲಾಗೆ ವಿ ಥಿಂಕ್ ಏನೋ ಎಲ್ಲ ಆರಾಮಾಗಿತ್ತಂತೆ, ಬಟ್ ಆ ಕಾಲದಲ್ಲಿ ನೀವು ಹೀರೋಯಿನ್ ಆಗಿದ್ರಿ ಮುಂಚೆ, ಅದಾದಮೇಲೆ ಇದನ್ನು ಯುನೋ ಟು ಗೋ ಆನ್ ಟು ದಿಸ್ ಮದರ್ಹುಡ್ ಜರ್ನಿ, ಕೆಲವು ಎಕ್ಸ್ಪೀರಿಯನ್ಸಸ್ ಎನಿಥಿಂಗ್ ದಟ್ ಯು ಕ್ಯಾನ್ ಥಿಂಕ್ ಆಫ್ ಪ್ರಜ್ಜು ಆಫ್ಟರ್ ಹಿ ವಾಸ್ ಬಾರ್ನ್ ಆಲ್ಸೋ? ನಾನು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಗಿದ್ದಾಗ ನಮ್ಮ ಮನೆಯವರು ಒಂದು ಸ್ವಲ್ಪ ದಿವಸ ನನ್ನ ಸೇರಿಸ್ತಾ ಇರಲಿಲ್ಲ ಮನೆಗೆ. ಆಮೇಲೆ ಪ್ರೆಗ್ನೆಂಟ್ ಆಗಿ ಒಂದು 6 months ಆದಮೇಲೆ ಒಂದ್ಸಲಿ ಹಿಂಗೆ ಅಮ್ಮನಿಗೆ ಗೊತ್ತಾಯಿತು. ಆಗ ಅಮ್ಮ ಏನೋ ಗೊತ್ತಿಲ್ಲ, ಕೊನೆ ಮಗಳು ಅಂತ ಪ್ರೀತಿನೂ ಏನೋ ಗೊತ್ತಿಲ್ಲ, ನನ್ನ ಮನೆಗೆ ಕರೆಸ್ಕೊಂಡ್ರು. ಆವಾಗಿಂದ ಅಮ್ಮನ ಮನೆಯಲ್ಲೇ ಇದ್ದೆ ನಾನು. ಪ್ರಜ್ವಲ್ ಪ್ರೆಗ್ನೆಂಟಲ್ಲಿ ನಿಜವಾಗ್ಲೂ ನನ್ನ ಗ್ರೇಟ್ ಅಮ್ಮ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮಮ್ಮ ಎಲ್ಲನೂ. ಹಾಗಾಗ್ಬಿಟ್ಟು ನೋಡಿದ್ರೆ ಅಪ್ಪ ಬರ್ತಾನೆ ಇರಲಿಲ್ಲ ನೋಡೋಕ್ಕೆ. ಸರಿ, ಶೂಟಿಂಗ್ ಆಯಿತು. ಆವಾಗನು ಕಾರ್ ಫೆಸಿಲಿಟಿ ನಮಗೆಲ್ಲ ಏನೂ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಸರಿ 9 months ಆಗಿ 8 daysಗೆ ಒಂದು ಸ್ವಲ್ಪ ನಂಗೆ ಕೂತ್ಕೊಳಕ್ಕಾಗ್ತಾ ಇರಲಿಲ್ಲ. ಆವಾಗ ಏನೋ ಅಮ್ಮ ಅಂದರು, ನಮ್ಮ ಯಾವುದೋ ಕಾರ್ ಬಂತು ಗೊತ್ತಿರೋರ್ದು, ಓ ನಿನಗೆ ಕೂತ್ಕೊಳಕ್ಕಾಗ್ತಿಲ್ಲ, ಪೇಯ್ನ್ ಸ್ಟಾರ್ಟ್ ಆಗೋಗಿದೆ, ಮಗು ಬಂದ್ಬಿಡುತ್ತೆ, ನಡಿ ನಡಿ ಅಂದ್ಬಿಟ್ಟು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ರು. ಅಲ್ಲಿ ನೋಡಿದ್ರೆ ಅವರು ಫುಲ್ ಡೇ ನನಗೆ ಮುಕ್ಕು ಅಂತಾರೆ. ಏನು ಮುಕ್ಕೋದು, ಫುಲ್ಲು ಪ್ರಾಬ್ಲಮ್ ಆಯಿತು. ಸರಿ, ಆಮೇಲೆ ನೋಡಿದ್ರೆ ಅಪ್ಪಂಗೆ ಹಿಂಗೆ ಏನು ಲ್ಯಾಂಡ್ ಫೋನ್ ಇರುತ್ತಲ್ಲ, ಅದ್ರಲ್ಲಿ ಫೋನ್ ಮಾಡಿದ್ರಿ, ಈ ಥರ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂದ್ಬಿಟ್ಟು. ನಾವು ಮಾತಾಡಬಾರ್ದು ಪಾಪ. ನಾನು ಹೇಳ್ತಾ ಇದ್ದೆ, ಅಯ್ಯೋ ನೋಡಿ ದ್ವಾರಕೇಶ್ವರ ನಮ್ಮ ಪ್ರಜ್ವಲ್ ಹುಟ್ಟಿದಾಗ ಕಳಿಸ್ಲೇ ಇಲ್ಲ. ಅಪ್ಪ ವಾಸ್ ನಾಟ್ ದೇರ್ ವೆನ್ ಅಪ್ಪ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಆಸೆ ಅಲ್ವಾ, ಮೊದಲನೇ ಮಗು ಹುಟ್ಬೇಕಾರೆ ಅಪ್ಪನ ಎಕ್ಸ್ಪ್ರೆಷನ್ ನೋಡಿದ್ದು ಪ್ರಜ್ಜುನ ನಮ್ಮಮ್ಮ ನಾನು. ಆಮೇಲೆ ಅವಿನಾಶ್ ಅಂಕಲ್ ಬಂದರು. ಆ್ಯಕ್ಚುಲಿ ಇನ್ನೊಂದು ಫಾದರ್ ಥರ ಅಂತಂದರೆ ಅವಿನಾಶ್ ಅಂಕಲ್ ಅನ್ಬೇಕು. ಅವ್ರು ಎಲ್ಲದರಲ್ಲೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಪ್ರಜ್ವಲ್ನ ಫಸ್ಟ್ ನೋಡಿಬಿಟ್ಟು ಆಮೇಲೆ ಫೋನ್ ಮಾಡಿದ್ರಂತೆ ಅಪ್ಪಂಗೆ, ಒಳ್ಳೆ ಮಗ ಹುಟ್ಟಿದ್ದಾನೆ ಕೊಡೋ, ಸೂಪರ್ ಆಗಿದ್ದಾನೆ. ಅದಕ್ಕೆ ನಾನಂತೂ ಗ್ಯಾರಂಟಿ ಕೊಡ್ಬೋದು. ಸಮಥಿಂಗ್ ದಟ್ ಯು ಮಿಸ್. ನನ್ನಂತೂ ಮದುವೆ ಆಗಿಬಿಟ್ಟಿದೆ, ಇವಾಗ ಕನಿಕಾದು ಮದುವೆ ಆಗ್ತಾ ಇದೆ. ಸೊ ವಾಟ್ ಯು ಫೀಲ್ ಆಸ್ ಅ ಮದರ್ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ರೇಸಿಂಗ್ 2 children and today where you feel? I'm going to miss her also. Because whenever I have been low and yeah, come on, when you have been low, you kids have been always stood like a strong pillar for us. You have been the best daughters any mother could have. Okay, we got an. So coming to your next, I would say the feather on the cap for you. You have had so many achievements. Monnene, I can say the first one. She just ran a marathon and she came. ಎಷ್ಟು kilometer? About 10. She just did the TCS marathon like this and she came over with her husband who is? He's 73. 73 and 68, they just ran the marathon. So easy, like a cakewalk. The second, what would you say is your achievement, which has been the biggest phase of your life? Of my recent ailment,
I'm just in remission after cancer. That's what I feel, that one must take care of their health. So the journey was very good. The chemo, the radiation, the surgery and all, it didn't bother me much because I bounced back after every treatment. I bounced back. So that is the greatest this thing of taking care of your health. So Sorry, you bounce back strong. When I look at you, and this always happens. How, as a mother, have your children been that supportive? immediately when they heard, both my children came here. What was running in your head at that time? When I was diagnosed, I was shattered. The first thing came to me, how will my children react to it? I know I am strong. I will come out of it. I will fight it and come out of it. But I was only scared to tell my children, like how they will react. My daughter and son immediately wound up and came here. It was COVID period, I have to mention this. My daughter-in-law was all alone with both the children, and she told my son, you please go. Amma needs you, you please go immediately, because it was not easy to come. And my son-in-law also, he took care of the children in Singapore, and it was everybody's effort. So I said, when everybody is doing so much, I must fight it out. Until today, my only aim, sometimes I feel, no, nothing has happened to me, I'm fine. Have you ever questioned yourself saying, why me? Initially, yes. Why me? Then I thought, I don't know whether I should say, thank God I got it. Good, my husband didn't get it, my children didn't get it, and grandchildren are safe. During this COVID only I got it. So I'm happy I got it, and I know for sure that I will somehow come out of it. So that was the I think that makes the line of our episode, because as a mother, this is the best thing she could say, because that is what a mother is. Be it a grandmother, a mother-in-law, a mother, the first thing they will say is, whatever the suffering may be, why am I getting so emotional on a set like this? They will say, whatever the suffering is, let us take it. Let us be the first bearer of it, and then give it to the others. We can't see the children suffer. We can't see the children being unhappy. If you look at yourself in the mirror today, and if you have to give yourself this just one line, and a pat on your back, what would you say to yourself? Good job. Good job. ಅಮ್ಮ, ನನ್ನ ವೀರಪ್ಪನ್ ಸ್ಟೋರೀಸ್ ಹೇಳಿ ಒಂದು ಸ್ವಲ್ಪ. ಪ್ರಜ್ಜು ಜೊತೆ ನೀವು ಆ ಕಾಡಿಗೆ ಹೋಗಿದ್ದು, ದ್ಯಾಟ್ ಈಸ್ ಸಮಥಿಂಗ್ ಐ ಡೋಂಟ್ ಥಿಂಕ್ ಪೀಪಲ್ ಸ್ಟಿಲ್ ನೋ ಅಬೌಟ್ ಇಟ್. ಅದು ಹೇಗಿತ್ತಮ್ಮ? ಪ್ರಜ್ಜುಗೆ ಎಷ್ಟು ವಯಸ್ಸಿತ್ತು ಅವಾಗ? ಪ್ರಜ್ವಲ್ಗೆ ಆಗ 4 years. ಅದು ಪ್ರೊಡ್ಯೂಸರ್ ಬಂದು ಆ್ಯಕ್ಚುಲಿ ಚಂದುಲಾಲ್ ಜೈನ್ ಅಂದ್ಬಿಟ್ಟು ಅಂತ ಅವ್ರು ಬಂದು ಕೇಳಿದ್ರು, ಈ ಥರ ವೀರಪ್ಪಂದು ಮಾಡಬೇಕು ಅಂತ. ಅದು ಬದುಕಿರ್ಬೇಕಾದ್ರೆ ಬಂದು ಕೇಳಬೇಕಾರೆ ಅವ್ರದ್ದು ಸ್ಟೋರಿ ಎಲ್ಲ ಕೇಳಿದ್ವು. ನಮಗೂ ಭಯ ಅಲ್ವಾ ಮನೆಯಿಂದ ಕಳ್ಸೋಕ್ಕೆ. ಇವಾಗ ನಾನು ಮದರ್ಸ್ ಡೇಗೆ ಮಾತಾಡ್ತಾ ಇದ್ದೀನಿ, ಅವ್ರ ಮದರು ಅಪ್ಪನ ಮದರು ಬೇಡ ಬೇಡ ನನ್ನ ಮಗನ ಕಳ್ಸಲ್ಲ, ನಂಗೆ ಭಯ ಆಗುತ್ತೆ ಅಂದರೆ, ನನ್ನ ಗಂಡನ ನಾನು ಕಳ್ಸಲ್ಲ ಅಂದ್ಬಿಟ್ಟು ನಾನು ಇಬ್ಬರು ಮಾತಾಡ್ತಾ ಇದ್ವು. ಆಮೇಲೆ ಅವ್ರು ಬಂದರು, ಇಲ್ಲಮ್ಮ ನಾವು ತುಂಬ ಹುಷಾರಾಗಿ ಸೇಫ್ಟಿ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಮಾಡಿ ನಾವು ಇದು ಮಾಡಿದ್ದೀವಿ ಅಂದರು. ಆಗ ನಾನು ಅಂದೆ, ಹೌದಾ, ಹಾಗಾದರೆ ನಾನು ಪ್ರಜ್ಜುನೂ ಬರ್ತೀವಿ, ಹೋದರೆ 3 ಜನನೂ ಹೋಗೋಣ, ಬದುಕ ಬಂದರೆ 3 ಜನನೂ ಬರೋಣ ಅಂತ ಹೇಳಿಬಿಟ್ಟು ನಾನು ಅವತ್ತಿನ ದಿವಸ. ದಿಸ್ ಇಸ್ ವಾಟ್ ಐ ಗೆಟ್. ನಮ್ಮ ಅತ್ತೆಯಿಂದ ಧೈರ್ಯ, ಯಾವ ವಿಷಯ ಬೇಕಂದ್ರೂ ಇರಲಿ, ಆ ಒಂದು ಧೈರ್ಯ ಕೊಡೋದು ಅವರಿಂದ. ಬಿಕಾಸ್ ಎವ್ರಿ ವುಮೆನ್ ಇನ್ ಮೈ ಲೈಫ್ ಹ್ಯಾಸ್ ಅನ್ ಸಚ್ ಅನ್ ಇನ್ಸ್ಪಿರೇಷನ್ ಅಂತ ಹೇಳ್ತೀನಲ್ಲ. ನಮ್ಮ ಅತ್ತೆಯಿಂದ ನಾನು ಒಂದು ಕಲ್ತಿರೋದು ಇಸ್ ದ ಧೈರ್ಯ ದಟ್ ಶಿ ಹ್ಯಾಸ್. ಆ ವಯಸ್ಸಲ್ಲೇ ಒಂದು 4 ವರ್ಷದ ಮಗುನ ಕಾಡಕ್ಕೆ ಕರ್ಕೊಂಡು ಹೋಗಿ, ಆ್ಯಂಡ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ? ಏನಾದರೂ ಒಂದು ಎನಿ ಸ್ಕೇರಿ ಎಕ್ಸ್ಪೀರಿಯನ್ಸ್? ಆಗ ಏನು ಮಾಡ್ತಾಯಿದ್ವು, ಅಪ್ಪನ ಜೊತೆ ಮಾರ್ನಿಂಗ್ ಎದ್ದು ಮಗುನೂ ರೆಡಿ ಮಾಡಿ ಶೂಟಿಂಗ್ ಹೊಟ್ಟೋಗ್ತಾಯಿದ್ದೆ ಸ್ಪಾಟ್ಗೆ. ಯಾಕಂದ್ರೆ ಏನಾದರೂ ಆದರೆ ಒಟ್ಟಿಗೆ ಆಗಬೇಕಲ್ಲ, ಬಾಂಬ್ ಹಾಕ್ರೆ ಬಾಂಬ್ ಹಾಕೋ, ಗನ್ ತೊಗೊಂಡೋದ್ರೆ ಗನ್ ಅಂದ್ಬಿಟ್ಟು ಅಂತ ಒಟ್ಟಿಗೆ ಹೋಗ್ತಾಯಿದ್ದೆ. ಪಾಪ ಶೂಟಿಂಗಲ್ಲಿ ಎಲ್ಲರೂ ಮಗು, ಚಿಕ್ಕ ಮಗು ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರಜ್ವಲ್ನ. ಬಟ್ ತುಂಬ ಬಿಸಿಲು, ಎಲ್ಲ ಇದ್ರ ಮೇಲೆ ಬೆಟ್ಟದ ಮೇಲೆಲ್ಲ ಮಾಡ್ತಾಯಿದ್ರು, ಅಲ್ಲಿ ಅಷ್ಟು ಸುಡ್ತಾ ಇತ್ತು. ಕ್ಯಾರವ್ಯಾನ್ ಎಲ್ಲ ಇತ್ತಮ್ಮ? ಕ್ಯಾರವ್ಯಾನ್ ಇಲ್ಲ, ಏನಿಲ್ಲಮ್ಮ. ಯಾವುದೋ ಒಂದು ಮರ ಇತ್ತು, ಆ ಮರದ ಹತ್ರ ಹೋಗ್ಬಿಟ್ಟು ಒಬ್ರಿಗೆ ಸೀರೆ ಇಟ್ಕೊಂಡವರು ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ವು. ಇಲ್ಲ ಅಪ್ಪ ಅವ್ರ ಗಂಡ್ಸಲ್ವ, ಅವ್ರಿಗೆ ಏನು ಆರಾಮಾಗಿ ಮರದಿಂದ ನಿಂತ್ಕೊಂಡು ಪ್ಯಾಂಟ್ ಬದಲಾಯಿಸ್ಕೊಂಡ್ರು ಬದುಕು, ಆ ಥರ ಇತ್ತು. ಆಮೇಲೆ ಇನ್ನೊಂದು ದಿವಸ ನೈಟ್ ಶೂಟಿಂಗು.
ಆವಾಗ ನೈಟ್ ಶೂಟಿಂಗ್ ಮಾಡ್ತಾ ಇದೀವಿ, ಮಗು ನನ್ನ ತೊಡೆ ಮೇಲಿದೆ, ಗನ್ಸ್ ಸೌಂಡ್ ಬರ್ತಾ ಇದೆ, ಶೂಟ್ ಮಾಡ್ತಾರೆ ಸೌಂಡು. ಅಯ್ಯೋ ಇದೇನಪ್ಪ ಅಂದ್ಬಿಟ್ಟು ತುಂಬಾ ಭಯದಲ್ಲಿದ್ವು. ಅವಾಗ ನೋಡಿದ್ರೆ ಅವ್ರದ್ದು ಮಾಮೂಲಿ ಇದು, ಬಟ್ ಅಲ್ಲಿರೋರೆಲ್ಲನೂ ನಾಯಕನ್ ಬಂದ ಅಂತ ಅವಾಗ ವೀರಪ್ಪನ ನಾಯಕನ್ ಅಂತಾರೆ. ಅದಕ್ಕೆ ನಾವು ಯಾರಿದು ನಾಯಕನ್ ಆ್ಯಕ್ಚುಲಿ ಬಂದು ಶೂಟಿಂಗ್ ನೋಡ್ಕೊಂಡು ಹೋದ್ರಂತೆ ಅವರು, ಬಟ್ ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಅಷ್ಟು ಭಯದಲ್ಲಿ ಮಾಡಿದ್ವು, ಬಟ್ ನಮಗೇನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ಮಾಡಿಕೊಂಡು ಗಂಡ ಮಗು ಸಮೇತ ಮನೆಗೆ ಬಂದು. ಅಮ್ಮ, ಲೈಫಲ್ಲಿ ಪೇರೆಂಟ್ಸ್ ಆಗಿ ಯಾವಾಗಲೂ ಕೇಳ್ತಾರೆ, ಅಯ್ಯೋ ಸ್ಕೂಲಿಂಗ್ ಆಯಿತಾ, ಅಯ್ಯೋ ಕಾಲೇಜ್ ಆಯಿತಾ ಅಂತ, ಇವಾಗ ಮದುವೆ ಮಾಡೋಕ್ಕೆ ಹೆಂಗೆ ಸೆಟಲ್ ಮಾಡೋದು ನಮ್ಮ ಮಕ್ಕಳನ್ನ ಅಂತ. ಬಟ್ ನಮ್ಮ ಇಬ್ಬರು ಮಕ್ಕಳು, ವಿ ಹ್ಯಾವ್ ಮೇಡ್ ಯುವರ್ ಲೈಫ್ಸ್ ವೆರಿ ಈಸಿ ಅಲ್ಲ. ವಾಟ್ ಡು ಯು ಹ್ಯಾವ್ ಟು ಸೇ ವೆನ್ ಐ ಚೋಸ್ ಪ್ರಜ್ವಲ್ ಆ್ಯಸ್ ಮೈ ಮ್ಯಾನ್? ಹೌ ಡಿಡ್ ಇಟ್ ಕಮ್ ಟು ಯು? Telling very frankly, I was very happy. I liked Prajwal right the day I saw him. And best son-in-law, I think. And the second son-in-law also, I'm very proud of him. Can you tell people how you got to know about me and PD? That was the best thing. The way both of you were hiding and... ನಾವು ಹೈಡ್ ಅಂತೂ ಮಾಡೇ ಇಲ್ಲಪ್ಪ. No. ನೋಡಿದ ತಕ್ಷಣ ಹಂಗೆ ಮದುವೆ ಆಗ್ಬಿಟ್ವಿ ನಾವು ಅಷ್ಟೇ. ಇಲ್ಲ. You were actually, whenever I used to ask, she said, no, we are just friends. Actually, we went for Prajwal's, I think, which was that movie? We went for a film premiere. And one, I think, Chandama's, one of the friends, suddenly they just told me, Nimma Aliya picture ishta aita nimge. So this was when I had not even told them I was dating. One ಏನು ಇರಲಿಲ್ಲ, ಪಾಪ ಮನೆಗೂ ಬರ್ತಾ ಇದ್ರು. It was all just friends. And one family friend comes and says, ನೀವು ಎಷ್ಟು ಲಕ್ಕಿ ಗೊತ್ತಾ ಇಂಥ ಅಳಿಯನ ಪಡ್ಕೊಳ್ಳೋಕ್ಕೆ ಅಂತ. And ನಮ್ಮ ಅಪ್ಪ ಅಮ್ಮ ಲೈಕ್, ಅಳಿಯನ? And it was just complete shock. ಅದೇ ಸೀನಲ್ಲಿ ನಾನು ಎಂಟರ್ ಮಾಡಿದ ತಕ್ಷಣ ಐ ಜಸ್ಟ್ ಲುಕ್ಡ್ ಅಟ್ ದೆಮ್ ಅಂಡ್ ಐ ಸೆಡ್, ಅಮ್ಮ ಸಮೋಸ ಬೇಕಲ್ಲಮ್ಮ? ಅದು ರೇಣುಕಾಂಬ ಸ್ಟುಡಿಯೋನಲ್ಲಿದ್ವಿ. ಅಂಡ್ ಐ ಸೆಡ್, ಅಮ್ಮ ಸಮೋಸ ಬೇಕಲ್ಲ? ಅಂಡ್ ಐ ಜಸ್ಟ್ ಎಸ್ಕೇಪ್ ಫ್ರಮ್ ದ ಸೀನ್. ಬಟ್ ಫಸ್ಟ್ ಟೈಮ್ ನಾನು ನಿಮ್ಮ ಮಗನಿಗೆ ಗರ್ಲ್ ಫ್ರೆಂಡ್ ಆಗಿ ಗೊತ್ತಿರುವಾಗ ನೀವು ಜೆನ್ಯೂನ್ ಆಗಿ ಹೇಳಿ, ನಿಮ್ಗೆ ಏನಂತ ಫೀಲಿಂಗ್ ಬಂತು? ಪ್ರಜ್ವಲ್ ಬಂದು, ಮಮ್ಮಿ ನಾನು ಲವ್ ಮಾಡ್ತಾ ಇದ್ದೀನಿ ಮಮ್ಮಿ ಅಂತಂದ. ಯಾರಪ್ಪ ಅಂತಂದ. ರಾಗಿಣಿನಾ? ಅಯ್ಯೋ ಅವಳು ಇಷ್ಟಿದ್ದಾಳಲ್ಲೋ, ಹೆಂಗೋ ಅಂತಂದೆ. ಇಲ್ಲ ಮಮ್ಮಿ ನೀನು ನೋಡು, ನೀನು ಇಲ್ಲ ನನ್ನ ಕರ್ಕೊಂಬ ನೀನು, ಆಮೇಲೆ ನಾನು ನೋಡ್ತೀನಿ ಅಂತಂದೆ. ಆಮೇಲೆ ಕರ್ಕೊಂಬರ್ತಾನೆ, ನೋಡಿದ್ರೆ ಬೆಳೆದ್ಬಿಟ್ಟಿದ್ದಾಳೆ ಅವಳು. ಅವಾಗೆಲ್ಲ ಪ್ರಣಮ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಹಾಗಾಗಿ ನಾನು ಪ್ರಣಮ್ ಜೊತೆ ಮಾಡ್ತಾ ಇದ್ಲಲ್ಲ, ಹಾಗೇ ಇದ್ದಾಳೆ ಅಂದ್ಕೊಂಡು ನಾನು ನೋಡಿದ್ರೆ ಪ್ರಜ್ವಲ್ಗೆ ಜೊತೆ ಆಗಿಬಿಟ್ಲು. ಖುಷಿ ಆಯಿತು. ನನ್ನ ಮಗಳು ನನ್ನ ಮನೆಗೆ ಬಂದು, ನನಗೂ ಹೆಣ್ಮಕ್ಳು ಇರಲಿಲ್ಲ, ತುಂಬ ಇಷ್ಟ ಹೆಣ್ಮಕ್ಳು ಅಂತಂದರೆ. ಮಮ್ಮಿ, ಒಂದು 3-4 ಟಿಪ್ಸ್ ಕೊಡಿಮ್ಮ ನನಗೆ. ಏನು ಟಿಪ್ಸ್ ಬೇಕು? ಇನ್ನೂ ಒಳ್ಳೆ ಸೊಸೆ ಆಗೋಕ್ಕೆ. ಅಲ್ಲ, ನನ್ನ ಮಗನ ಜೊತೆ ಇರೋಕ್ಕೆ ಟಿಪ್ಸ್ ಕೊಡ್ಲಾ, ಅಡುಗೆ ಮನೇಲಿ ಇರೋಕ್ಕೆ ಟಿಪ್ಸ್ ಕೊಡ್ಲಾ, ಡ್ಯಾನ್ಸ್ ಕ್ಲಾಸಲ್ಲಿ ಇರೋ ಟಿಪ್ಸ್ ಕೊಡ್ಲಾ, ನಿಮ್ಮ ಅಪ್ಪನ ಜೊತೆ ಇರೋಕ್ಕೆ ಟಿಪ್ಸ್ ಕೊಡ್ಲಾ? ಅಮ್ಮ, ಸೊಸೆ ಆಗಿ ಅಷ್ಟೇ, ಬೇರೆದಕ್ಕೆಲ್ಲ ಐ ಥಿಂಕ್ ಐ ಆಮ್ ವೆರಿ ಗುಡ್. ನಾನು ಯಾವಾಗಲೂ ಹೇಳೋದು, ಮನೇಲಿ ನಮ್ಮ ಸೊಸೆ ನಗ್ನಗ್ತಾ ಇರಬೇಕಷ್ಟೆ, ನಾನು ಇನ್ನೇನು ಕೇಳಲ್ಲ ಮಗಳಿಗೆ. ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಾ? ಇವಾಗ ಹೇಳಿದ್ಮೇಲೆ ಇನ್ನೇನು ಪರ್ಫೆಕ್ಟ್? ಜನದ ಮುಂದೆನೇ ಹೇಳಿದ್ದೀನಿ ನನ್ನ ಮಗಳು ಹಿಂಗಿದ್ದಾಳೆ ಅಂದ್ಬಿಟ್ಟು, ಇನ್ನೇನು ಪರ್ಫೆಕ್ಟ್ ಬೇಕಮ್ಮ? ನಿಂಗೆ ಡೌಟ್ ಇದೆಯಾ? ಥ್ಯಾಂಕ್ ಯು ಮಮ್ಮಿ. ಓಹ್, ವೆಲ್ಕಮ್. ಸೊ ಇವಾಗ ತನಕ ವಿ ಹ್ಯಾಡ್ ಅ ಲಿಟಲ್ ಇಮೋಷ್ನಲ್ ಟಾಕ್ಸ್, ಕೆಲವು ಅಡ್ವೈಸಸ್, ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಸಮ್ ರೆವಲೇಷನ್ಸ್ ಪ್ರಜ್ವಲ್ ಬಗ್ಗೆ, ನನ್ನ ಬಗ್ಗೆ, ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಹೋಲ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ವಿಚ್ ವಾಸ್ ಸೋ ಬ್ಯೂಟಿಫುಲ್. ಲೆಟ್ಸ್ ನೌ ಕಮ್ ಟು ಕ್ವಿಸ್ ಟೈಮ್. ನಿಮ್ಮ 3 ಜನನು, ಆ್ಯಸ್ ಐ ವಾಸ್ ಸೇಯಿಂಗ್, ಐ ಥಿಂಕ್ ನನಗೆ ಪವರ್ ಗರ್ಲ್ಸ್ ಥರ ಇದ್ದಾರೆ. ಬ್ಲಾಸಮ್, ಬಬಲ್ಸ್ ಆ್ಯಂಡ್ ಬಟರ್ ಕಪ್. ಜೆನ್ಯೂನ್ಲಿ 3 ಪವರ್ ವುಮೆನ್ ಆಫ್ ಮೈ ಲೈಫ್. ಓಕೆ, ಇವಾಗ ಇನ್ ದಿಸ್ ಕ್ವಿಸ್ ರೌಂಡ್ ವಿ ಗೋಯಿಂಗ್ ಟು ಕಮ್ ಟು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸಸ್ ಆಗಿ ಕ್ವಿಕ್ ಆನ್ಸರ್ಸ್, ವಾಟ್ ಯು ಲೈಕ್. ಓಕೆ ಮಮ್ಮಿ, ನಾರ್ತ್ ಇಂಡಿಯನ್ ಆರ್ ಸೌತ್ ಇಂಡಿಯನ್ ಫುಡ್? ಸೌತ್ ಇಂಡಿಯನ್. ಅತ್ತೆ, ಸನ್ ಆರ್ ಡಾಟರ್? Both. The mic. Both. Diplomacy again. Yes. How can you not like one eye and injure the other eye? Amma, being a mother or a wife? Mother. Okay. Mummy, ನಿಮಗೆ ಪ್ರಜ್ವಲ್ ಚೈಲ್ಡ್ಹುಡಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ನಿಮ್ಮ ಟ್ರಾವೆಲ್ ಟ್ರಿಪ್ಪಲ್ಲಿ ಏನಾದರೂ ಆಗಿದ್ರೆ? ಒಂದು ಕರೆಕ್ಟ್, ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಒಂದಂತೂ ಹೇಳಬೇಕು, ಎಲ್ಲರೂ ಈಗಿನ ಹುಡುಗರೆಲ್ಲ ಡೆಸ್ಟಿನೇಷನ್ ಮ್ಯಾರೇಜ್ ಆಗ್ತಾರೆ. ಹಂಗೆ ನಂದು ಡೆಸ್ಟಿನೇಷನ್ದು ಪ್ರೆಗ್ನೆನ್ಸಿ. ಕೊಡೈಕೆನಾಲಿಂದ ಇಳಿತಾ ಇದ್ದೀನಿ, ಅವಾಗ ಪ್ರಜ್ವಲ್ದು ಪ್ರೆಗ್ನೆಂಟ್ ಅಂತ ವಾಮಿಟ್ ಆಯಿತು. ಸೆಕೆಂಡ್ ಒಂದು ಡೆಸ್ಟಿನೇಷನ್ ಬಂದು ಗೋವಾ. ಹಂಗಾಗಿ ಎಲ್ಲರೂ ಇವಾಗ ಡೆಸ್ಟಿನೇಷನ್ ಮ್ಯಾರೇಜ್ ಥರ ಅದಾಯಿತು. ಮಮ್ಮಿ, ವಾಟ್ ಈಸ್ ದ ಒನ್ ಫ್ಯಾಮಿಲಿ ಟ್ರೆಡಿಷನ್ ದಟ್ ಯು ಎಂಜಾಯ್ ದ ಮೋಸ್ಟ್, ದಟ್ ಯುವರ್ ಡಾಟರ್ಸ್ ಡೂ ಫಾರ್ ಯು? Every Sunday we all go together out for lunch.
Oh, the lunch times that you will. And So, Amma, the way we enjoy together. one guarantee ಕೊಡ್ತೀನಿ ಮದುವೆ ಆದಮೇಲೆ ಕನಿಕಾ will still do that. You better, by the way. Yes. Ate, what is the most challenging aspect to you as a mother? But when they got married and they were to leave the country and go, it was very challenging. Very challenging. You all know I also want to be a mother. You also know that ನನಗೆ ಒಂದು ಅಮ್ಮ ಆಗಬೇಕಂತ ತುಂಬ ಆಸೆ ಇದೆ and it is definitely going to happen soon. So one advice that you three will have to give me individually. ಅಮ್ಮ ಏನು ಅಡ್ವೈಸ್ ಕೊಡ್ತೀರಾ ನಾನು ಅಮ್ಮ ಆಗಿರುವಾಗ? ನೀನು ಅಮ್ಮ ಆದರೆ ಅದಕ್ಕಿಂತ ಹ್ಯಾಪಿ ಇನ್ಯಾರು ಅಮ್ಮ ಪಡಲ್ಲ. ಮದರ್ಸ್ ಡೇಗೆ ಅದೇ ನನಗೆ ಗಿಫ್ಟು. ನಾನು ಹೇಳ್ತೀನಿ ನನ್ನ ಮಗಳಿಗೆ, ಅಮ್ಮ ನೀನು ಪ್ರೆಗ್ನೆಂಟ್ ಆದರೆ ಫುಲ್ಲು ಟೋಟಲಿ ಹೆಡ್ಡಿಂದ ಟೋವರೆಗೂ ನಾನೇ ನೋಡ್ಕೊತೀನಿ ಅಂತ ಹೇಳ್ತೀನಿ. ನೀನು ಮಗು ಆದರೆ ಮಗುನ ಅಷ್ಟು ನೀಟಾಗಿಡಬೇಕು. ಆ ರೂಮೆಲ್ಲ ಫುಲ್ಲು ಸಾಂಬ್ರಾಣಿ ಸ್ಮೆಲ್ ಬರಬೇಕು. ಮಗುಗೆ ವೈಟ್ ಕಲರ್ ಬಟ್ಟೆ ಹಾಕಬೇಕು. ಒಂದು ಕ್ರೆಡಲ್ ಬಂದುಬಿಟ್ಟು ವೈಟ್ ಇರಬೇಕು. ನಾನೆಲ್ಲ ಪ್ರತಿಯೊಂದು ನನ್ನ ಇಬ್ಬರು ಮಕ್ಕಳಿಗೂ ಹಾಗೆ ಮಾಡ್ತಾಯಿದ್ದೆ. ಮತ್ತು ನನ್ನ ರೂಮಿಗೆ ಬಂದ್ರೂ ಎಲ್ಲರೂ ಕಾಲು ತೊಳ್ಕೊಂಬರ್ಬೇಕು. ಯಾಕಂದ್ರೆ ನನ್ನ ಮಕ್ಕಳನ್ನ ಅಷ್ಟು ನೀಟಾಗಿಟ್ಟಿದ್ದೆ. ಇವಾಗಲೂ ಆ ನೀಟ್ನೆಸ್ ಆರಾಮಾಗಿದೆ. ಮತ್ತು ನನ್ನ ಮನೆಗೆ ಅದಕ್ಕೆ ಶುಭ್ರ ಅಂತ ಹೆಸರಿಟ್ಟಿದ್ದೀನಿ. I agree with whatever Chandama says. But for you, I think you don't need any advice. ಇಲ್ಲ, one tip that has helped you. One tip. Yeah. Your energy and the way you look at things and everything very calmly. So whenever I'm in some stress, I tell my husband, see how Ragini does, I really don't know. Nobody taught us anything. ಎಲ್ಲರಿಗೆ ಹಂಗೆ ಕಲಿಯಕ್ಕೆ ಒಂದು ಎಕ್ಸ್ಪೀರಿಯನ್ಸ್. And then you have great support from your mother and mother-in-law. That I agree. So you're going to win it. Mommy, what is the one advice you would give me? Be happy and whatever you think. With the child? No, when you're pregnant, whatever you think, that will come true. Because whatever I was thinking during my pregnancy, both the kids have become the same. Whatever I thought ಅಂದ್ರೆ about it. ಮಗು ಹೊಟ್ಟೆನಲ್ಲಿರುವಾಗ ಖುಷಿಯಾಗಿರ್ಬೇಕು. and ಆ ಹೊಟ್ಟೆನಲ್ಲಿರುವಾಗ ಏನೇನು ನೀವು ಯೋಚನೆ ಮಾಡ್ತಿರೋ ಅದೆಲ್ಲ will always manifest to be there. I think I'm going to be one of the most luckiest mummies because ನನಗೇನು ಟೆನ್ಷನ್ ಇರಲ್ಲ. I think the 9 months ನಮ್ಮ ಯಜಮಾನ ನನ್ನ ಸಖತ್ತಾಗಿ ನೋಡ್ಕೊತಾರೆ. 9 months ಆದಮೇಲೆ ಅತ್ತೆ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. I think my life is just going to be so much more simple and I couldn't have asked for a better life because I think the support system that I get when it comes from being an atte, from being an amma, from being an aunt has been so beautiful. Every phase of my life there has been a learning. So thank you all so much for spending Mother's Day with me. I think this was the best way we could have spent it. Thank you, Mommy, for being Thank you, Ragini, for giving us this opportunity and to express ourselves. So with Atte, I got to know on how you can actually be the first to take the step for anything. Nam Atteinda, it was about dhairya, it was about yenadru irli nanu ನನ್ನ ಮಕ್ಕಳಿಗೋಸ್ಕರ ಇದ್ದೀನಿ. And nam amma inda, that is the most timid, I think the most timid nature of hers is to say that yenadru idre first adjust ಮಾಡ್ಕೊಂಡು ಇರಿ ಅಂತ. And when I feel she is saying balance ಮಾಡ್ಕೊಳ್ಳೋಕೆ ನೋಡಿ ಅಂತ. And I feel as a daughter that is something I've learned so much that if it's not only important to be happy in your own life, but when you make those small efforts to make the others in your family happy, I think that is where the balance stays and you will go much longer away in your professional and personal life. I think we've almost come to an end with our conversation with someone who inspires me so much. Inspiration anta ಹೇಳುವಾಗ ಯಾವಾಗಲೂ ಒಂದು ಅಚೀವ್ಮೆಂಟ್ ಆಗಿ ನೋಡಕ್ಕೆ ಹೋಗಲ್ಲ. ನಾವು ಒಬ್ಬರನ್ನ ಏನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿ ನೋಡ್ತೀವಿ? Is it because of only what they've achieved or is it that journey that they've enjoyed? And I feel as a mother, when you always look at a mother and admire her, you will only not ask her, ಅಮ್ಮ ಇದರಿಂದ ಏನು ಬಂದಿದೆ ನಿನಗೆ ಅಂತ. ಬಿಕಾಸ್ ಆ ಪ್ರಶ್ನೆ ಕೇಳೋದೇ ತಪ್ಪು. ಯಾಕಂದರೆ ದೇ ವಿಲ್ ನೆವರ್ ಲುಕ್ ಅಟ್ ರಿಸಲ್ಟ್ ಏನು. ನಾವು ಇಷ್ಟು ಮಾಡ್ತೀವ, ಮಕ್ಕಳಿಗೋಸ್ಕರ ಇಷ್ಟು ಮಾಡ್ತೀವ, ಗಂಡನಿಗೋಸ್ಕರ ಇಷ್ಟು ಮಾಡ್ತೀವ, ನಮ್ಮ ಅಪ್ಪ ಅಮ್ಮಗೋಸ್ಕರ ಇಷ್ಟು ಮಾಡ್ತೀವ, ನಮ್ಮ ಅತ್ತೆ ಮಾವಗೋಸ್ಕರ ಇಷ್ಟು ಮಾಡ್ತೀವ. ಬಟ್ ದೇರ್ ಇಸ್ ನೆವರ್ ಅ ಕ್ವೆಶ್ಚನ್ ಆಫ್ ಇದರಿಂದ ನನಗೇನು ಸಿಗುತ್ತೆ.